ಸುಬ್ಬಿಗೆ ಶುರುವಾಯಿತು ಟೆನ್ಷನ್. ಸ್ಯಾಂಡಲ್ವುಡ್ ನಲ್ಲಿ ಸುಬ್ಬಾ ಸುಬ್ಬಿ ಎಂದೇ ಪ್ರಸಿದ್ಧಿಯಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಹಾಗೂ ನಟಿ ಪವಿತ್ರ ಗೌಡಗೆ ಈಗ ಟೆನ್ಷನ್ ಶುರುವಾಗಿ ಬಿಟ್ಟಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಸುಮಾರು 6 ತಿಂಗಳ ಕಾಲ ಜೈಲಿನೊಳಗಿದ್ದ ದರ್ಶನ್ ತೂಗುದೀಪ ಹಾಗೂ ಪವಿತ್ರ ಗೌಡರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ದರ್ಶನ್ ತೂಗುದೀಪ ಆಪರೇಷನ್ ಮಾಡಿಸಿಕೊಳ್ಳದೆ ಮನೆಗೆ ಮರಳಿದ್ರೆ ಪವಿತ್ರ ಗೌಡ ದೇವಸ್ಥಾನಕ್ಕೆ ತೆರಳಿ ಹರಕೆ ತೀರಿಸುವುದರಲ್ಲಿ ಬ್ಯುಸಿಯಾಗಿದ್ದಾಳೆ. ಈ ಬೆಳವಣಿಗೆ ನಡುವೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸುಬ್ಬಾ ಸುಬ್ಬಿಗೆ ಶಾಕ್ ನೀಡಿದ್ದಾರೆ. ದರ್ಶನ್ ತೂಗುದೀಪ್ ಅವರನ್ನು ಸುಬ್ಬಾ ಅಂತ ಪ್ರೀತಿಯಿಂದ ಪವಿತ್ರ ಗೌಡ ಕರೆಯುತ್ತಿದ್ರೆ, ದರ್ಶನ್ ಸಹ ಪ್ರೀತಿಯಿಂದ ಪವಿತ್ರ ಗೌಡಳನ್ನು ಸುಬ್ಬಿ ಎಂದು ಕರೆಯುತ್ತಿದ್ದಾರೆ. ಹಾಗಾಗಿ ಸ್ಯಾಂಡಲ್ವುಡ್ ನಲ್ಲಿ ಸುಬ್ಬಾ ಸುಬ್ಬಿ ಅಂತಾನೆ ಈಗ ಫೇಮಸ್ ಆಗಿದ್ದು, ಹೈಕೋರ್ಟ್ ನಲ್ಲಿ ಜಾಮೀನು ಸಿಕ್ಕಿರುವ ಖುಷಿಯಲ್ಲಿರುವ ಈ ಜೋಡಿ ಆನಂದವಾಗಿ ವಿಹರಿಸಬಹುದು ಎಂದುಕೊಂಡಿತ್ತಾದ್ರೂ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಜಾಮೀನು ವಜಾಕ್ಕೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿರುವುದು ಆತಂಕ ತಂದಿದೆ. ಈ ಬೆಳವಣಿಗೆ ನಡುವೆ ಪತಿ ದರ್ಶನ್ ತೂಗುದೀಪ್ ಅವರನ್ನು ಜೈಲಿನಿಂದ ಹೊರಗೆ ತರಲು ಪತ್ನಿ ವಿಜಯಲಕ್ಷ್ಮಿ ಮಾಡಿದ ಪೂಜೆಗಳಿಲ್ಲ, ಸುತ್ತದ ದೇವಸ್ಥಾನಗಳು ಇಲ್ಲ. ಆದ್ರೆ ದರ್ಶನ್ ಹೆಸರಿನಲ್ಲಿ ಪವಿತ್ರ ಗೌಡ ಪೂಜೆ ಸಲ್ಲಿಸಿರುವುದು ವಿಜಯಲಕ್ಷ್ಮಿ ಕಣ್ಣು ಕೆಂಪಾಗಿಸಿದೆ. ಕಷ್ಟ ಕಾಲದಲ್ಲಿಯೂ ಪತಿ ಬಿಡದ ಪತ್ನಿ ವಿಜಯಲಕ್ಷ್ಮಿಗೆ ಸುಬ್ಬಿಯದ್ದೇ ಚಿಂತೆಯಾಗಿ ಬಿಟ್ಟಿದೆ. ಮತ್ತೆ ಎಲ್ಲಿ ದರ್ಶನ್ ತೂಗುದೀಪ್ ಅವರು ಪವಿತ್ರ ಗೌಡ ಹಿಂದೆ ಬೀಳ್ತಾರೆ ಎಂಬ ಆತಂಕವೂ ಕಾಡಲಾರಂಭಿಸಿದೆ. ದರ್ಶನ್ ಸರಿ ಹೋಗದಿದ್ರೆ ಮತ್ತೆ ಅಪಾಯ ಕಟ್ಟಿಟ್ಟ ಬುತ್ತಿ.